Hi guys, welcome back to my YouTube channel. ಇಲ್ಲಿ ನಾನಿವಾಗ ವಿಡಿಯೋ ರೂಮಲ್ಲಿ ಮಾಡ್ತಾ ಇದ್ದೇನೆ, ಗೊತ್ತಾಗಿರ್ಬೋದು ಎಲ್ಲರಿಗೂ. ಬ್ಯಾಕ್ ಸೈಡ್ ಫುಲ್ ಡ್ರೆಸ್ ಎಲ್ಲ ಇದೆ ಆಯಿತಾ. ಇದು ಡ್ರೆಸ್ ಎಲ್ಲ ಎಂತ ಅಂತ ಹೇಳಿದರೆ ವಾಶ್ ಮಾಡಿ ಮತ್ತೆ ಅಲ್ಲಿ ಮೇಲೆ ಹಾಕ್ತೇವೆ. ಮೇಲೆ ಹಾಕಿ ಅಲ್ಲಿ ಸ್ವಲ್ಪ ಒಣಗಿದ ಮೇಲೆ ನೀರೆಲ್ಲ ಇದು ಹಾರಿ ಹೋದ ಮೇಲೆ ಉಂಟಲ್ಲ, ನಾವಿಲ್ಲಿ ತಂದು ಹಾಕೋದು. ಇಲ್ಲಿ ಅಂದರೆ ನೈಟ್ ಎಲ್ಲ ಫ್ಯಾನ್ ಹಾಕಿರ್ತೇವಲ್ಲ, ನಾವು ಫ್ಯಾನ್ ಹಾಕ್ತಾ ಇರ್ತೇವಲ್ಲ, ಹಾಗೆ ಫ್ಯಾನಿನ ಗಾಳಿಗೆ ಫುಲ್ ಹಾರ್ತದಲ್ಲ, ಅದಕ್ಕೋಸ್ಕರ ಇದು ಇಲ್ಲಿ ತಂದು ಹಾಕೋದು ನೀರು ಹಾರಿದ ಮೇಲೆ. ಆಗ ಬೆಳಿಗ್ಗೆ ಆಗ ಸ್ವಲ್ಪ ಒಣಗಿರ್ತದೆ, ಆದರೂ ಒಂಥರ ಶೀತದಾಗಿರ್ತದೆ ಆಯಿತಾ ಬಟ್ಟೆ ಎಲ್ಲ. ಹಾಗೆ ಇಲ್ಲಿ ಎಲ್ಲ ಹಾಕಿದ್ದೇನೆ ಈಗ. ಮತ್ತು ಇವಾಗ ಬೇರೆ ರೂಮಲ್ಲಿ 4 ಜನ ಇದ್ದಾರಲ್ಲ, ನಾನು, ನನ್ನ ಗಂಡ ಮತ್ತು ಅತ್ತಿಗೆ ಮಗ ಇದ್ದಾನೆ ಸಣ್ಣವನು. ಹಾಗೆ ಅಷ್ಟು ಜನರದ್ದು ಡ್ರೆಸ್ ಎಲ್ಲ ಒಣಗಬೇಕಲ್ವಾ, ಇಲ್ಲಿ ಸಾಕ್ತೇನೆ, ಅಲ್ಲಿ ಮೇಲೆ ಸಾಕಿರ್ತೇವೆ. ಹಾಗೆ ಬ್ಯಾಗ್ ಫುಲ್ ಡ್ರೆಸ್ ಇದೆ, ಹವಾ ಇದೆ. ಇನ್ನು ಇಬ್ಬರೇ ಇರೋದು, ಇಷ್ಟು ಬಟ್ಟೆ ಇದೆ ಮಾರ ಅಂತ ಹೇಳಬೇಡಿ ಯಾರು ಸಹ. ಹಾಗೆ ಇವಾಗ ನಾನು ಇದು ಹೇರ್ ಸ್ಟೈಲ್ ಮಾಡುವ ಅಂತ ಬಂದೆ, ಆದರೆ ಇದು ಇಲ್ಲೇನೋ ವಿಡಿಯೋ ಕ್ಲಾರಿಟಿ ಏನೋ ಚೆನ್ನಾಗಿಲ್ಲ. ಒಮ್ಮೆ ಲೈಟ್ ಹಾಕಿ ನೋಡುತ್ತೇನೆ ಆಯಿತಾ. ಲೈಟ್ ಹಾಕಿದ್ರೆ ಒಂದು ಹಾಕದಿದ್ರು ಒಂದೇನ ಅಂತ. ಲೈಟ್ ಹಾಕಿದಾಗೆ ಕಾಣ್ತಾನೆ ಇಲ್ಲ ಅಲ್ಲ, ಶೇ ಎಂತ ಮಾಡೋದು. ಹಾಗೆ ಓಕೆ, ಹೇರ್ ಸ್ಟೈಲ್ ಲಾಗು ನೆಕ್ಸ್ಟ್ ಲಾಗ್ ಆಗ್ತಾನೆ ಆಯಿತಾ. ತುಂಬ ಸಾರಿ ಕಾಮೆಂಟ್ ಆಗ್ತಾಯಿದ್ರು ಹೇರ್ ಸ್ಟೈಲ್ ಲಾಗ್ ಮಾಡಿ ಅಂತ. ಅದೇ ಇವತ್ತು ನನಗೇನೆ ಯಾವುದಾದ್ರೂ ಒಂದು ಸ್ಟೈಲಿದ್ದು ಹೇರ್ ಸ್ಟೈಲ್ ಮಾಡುವ ಅಂತ ಅಂದ್ಕೊಂಡೆ ನಾನು. ಆದರೆ ಇವಾಗ ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಮಾರೆ. ಇಲ್ಲಿ ಕನ್ನಡಿ ರೂಮಲ್ಲಿದೆ ಆಯಿತಾ, ಅಲ್ಲಿ ಹೊರಗೆ ಎಲ್ಲಿಡಬೇಕು ಅದೆಲ್ಲ ಗೊತ್ತಾಗ್ತಿಲ್ಲ. ಮತ್ತೆ ನೋಡುವ ಅಲ್ಲಿ ಆದರೂ ಇಟ್ಟು ಇದು ಚಂದ ಕ್ಲಾರಿಟಿ ಇರೋಂಥ ಪ್ಲೇಸಲ್ಲಿ ಇಟ್ಟು ನಾನು ವೀಡಿಯೋ ಮಾಡ್ತೇನೆ. ಯಾಕಂದರೆ ಆಚೆ ಸೈಡಿಂದ ಬೆಳಕು ಬರ್ತಾ ಇದೆ ನೋಡಿ. ನಮಗೆ ಈ ರೂಮಲ್ಲಿ 2 ಕಿಟಕಿ ಇದೆ, ಆಚೆಯಿಂದ ಈಚೆಂದು ಫುಲ್ಲು ಬೆಳಕು ಬರ್ತದೆ ಇಲ್ಲಿ ಈ ರೂಮಿಗೆ. ಹಾಗೆ ಇಲ್ಲಿ ವಿಡಿಯೋ ಎಲ್ಲ ಕ್ಲಾರಿಟಿ ಬರ್ತಾ ಇಲ್ಲ. ಅದಕ್ಕೆ ನಾನು ಇವಾಗ ಈ ಲಾಗನ್ನು ನಂದು ಮ್ಯಾರೇಜಿಗೆ ನಾನು ಇದು ಜ್ಯುವೆಲರ್ಸ್ ಪರ್ಚೇಸ್ ಮಾಡಿದೆಲ್ಲ, ನನಗೆ ಅಂದರೆ ಈಗ ಬಾಡಿಗೆಗೆಲ್ಲ ತಗೊಂಡು ತುಂಬ ಕಾಸ್ಟ್ಲಿ ಆಗ್ತದೆ ಅಂತ ಆಯಿತು. ಮತ್ತು ನಮ್ಮ ಮನೆಯಲ್ಲಿ ಇವರು ಇನ್ನೂ ಸಹ ಇದ್ದಾರಲ್ಲ, ನನ್ನ ತಂಗಿಯಂದಿರಿದ್ದಾರೆ, 2-3 ಜನ ಇದ್ದಾರೆ. ಅವ್ರದ್ದು ಮ್ಯಾರೇಜ್ ಆಗುವಾಗ ಸಹ ನಮಗೆ ಯೂಸ್ ಆಗ್ತದಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ನನಗೆ ರೆಂಟೆಡಲ್ಲಿ ಬೇಡ, ನನಗೆ ಪರ್ಸನಲ್ ಆಗಿ ತಗೊಳ್ಳುವ ಅಂತ ಹೇಳಿಕೊಂಡು ನಾನು ತಗೊಂಡಿದ್ದೆ ಒಂದು ಸೆಟ್ ಫುಲ್ಲು. ಅದರಲ್ಲಿ ಎಲ್ಲ ರೀತಿದು ಎಲ್ಲ ಇದೆ, ಮದುಮಗಳಿಗೆ ಬೇಕಾಗುವಂಥದ್ದು ಎಲ್ಲ ಇದೆ. ಮೊದಲೆಲ್ಲ ನಾನು ಬೆಳ್ಳಾರಿಯಲ್ಲಿರುವಾಗ ನಾನು ಮೇಕಪ್ಪಿಗೆಲ್ಲ ಹೋಗ್ತಿದ್ದೆ ಆಯಿತಾ, ಮ್ಯಾರೇಜಿಗೆಲ್ಲ. ಅಂದರೆ ಅದು ಮೇಕಪ್ಪಿಗೆ ಅಂದರೆ ಲೀಗಲಾಗಿ ಹೋಗ್ತಾ ಇದ್ದದಲ್ಲ, ಅಂದರೆ ಪೇಮೆಂಟಿಗೆಲ್ಲ ಹೋಗ್ತಾ ಇರಲಿಲ್ಲ. ಆದರೆ ಲೋಕಲಲ್ಲಿ ಎಲ್ಲ ಪಾಪದವರೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಪಾರ್ಲರಿನವರನ್ನು ಕರೆಸಿ ಅವರಿಗೆ ಪೇಮೆಂಟ್ ಮಾಡುವಷ್ಟು ಇದು ಇರುವುದಿಲ್ಲಲ್ಲ. ಹಾಗೆ ಅಂಥವರಿಗೆಲ್ಲ ನಾನು ಹೋಗಿ ಮೇಕಪ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ಮಾಡಿ ಹೊರಡಿಸಿ ಎಲ್ಲ ಬರ್ತಿದ್ದೆ ಆಯಿತಾ. ಹಾಗೆ ಮಾಡ್ತಾಯಿದ್ದೆ. ಆವಾಗ ಒಂದು ನನ್ನ ಫ್ರೆಂಡಿಗೆ ಒಂದು ಸೆಟ್ ಇತ್ತು, ಅದನ್ನು ನಾನು ಕೊಡ್ತಿದ್ದೆ, ಅದು ರೆಂಟಿಗೆ ಕೊಡ್ತಿದ್ದೆ. ಅಂದರೆ ಅದನ್ನು ಅವರಿಗೆ ಪೇಮೆಂಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನನ್ನಲ್ಲಿತ್ತು. ಇವಾಗ ನನ್ನಲ್ಲೇ ಇದೆ ಇಲ್ಲಿ ನೋಡಿ ಜ್ಯುವೆಲರ್ಸ್. ಯಾರಿಗಾದ್ರೂ ಇಷ್ಟ ಆದರೆ ಏನಾದರೂ ಫಂಕ್ಷನಿಗೆ ಬೇಕಾದರೆ ಖಂಡಿತ ನನ್ನ ಜೊತೆ ಕೇಳ್ಬೋದು. ಲೋಕಲಿನವರಿಗೆ ಮಾತ್ರ ಕಲಿಸ್ಬೇಕಷ್ಟೇನಾ ಅಂತ ಅಂದ್ಕೊಳ್ತೀನಿ, ತುಂಬ ದೂರಕ್ಕೆ ಕಲಿಸಲಿಕ್ಕೆ ಸಹ ಕಷ್ಟ ಅಲ್ಲ. ಹಾಗೆ ನೋಡಿ ನಾನು ಇದರಲ್ಲಿ ಯಾವುದೆಲ್ಲ ಜ್ಯುವೆಲರ್ಸ್ ಇದೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ ಆಯಿತಾ. ಹೊರಗೆ ಹೋಗು, ಅಲ್ಲಿ ನೀಟಾಗಿ ಕಾಣ್ತದೆ. ಇಲ್ಲಿ ಏನೋ ವಿಡಿಯೋ ಅಷ್ಟೊಂದು ಕ್ಲಾರಿಟಿ ಏನೋ ಕಾಣ್ತಾ ಇಲ್ಲ, ನನಗೆ ಏನೋ ಇಷ್ಟ ಆಗ್ತಿಲ್ಲ ನೋಡಿ ವಿಡಿಯೋ. ಇವಾಗ ನಾನು ಈಚೆ ಸೈಡ್ ಇಟ್ಟೆ, ಈಚೆ ಸೈಡ್ ಚೆಂದ ಕಾಣ್ತಾ ಉಂಟು, ತುಂಬ ಕ್ಲಾರಿಟಿಯಾಗಿ ವಿಡಿಯೋ ಕಾಣ್ತಿದೆ. ಹಾಗೆ ನಾನು ಬೊಟ್ಟಿರಲಿಲ್ಲಲ್ಲ ಮಾರೆ, ಅಂದರೆ ಬೆಳಿಗ್ಗೆ ಎದ್ದು ಫಸ್ಟಿಗೆ ಫುಲ್ಲು ಕೆಲಸನೇ ಆಗ್ತದೆ, ಅಡುಗೆದು ಇದು ಅಂತ. ಹಾಗೆ ಅದಾದ ನಂತರ ನನಗೆ ಒಂದು ಬೆಳಿಗ್ಗೆ ಎದ್ದು ತಲೆ ಬಾಚಬೇಕಾಯ್ತಾ, ತಲೆ ಅಲ್ಲ ಕೂದಲು ಬಾಚಬೇಕು. ಅದು ಕೂದಲು ಬಾಚದಿದ್ರೆ ನನಗೆ ಒಂಥರ ಇರಿಟೇಷನ್ ಆಗ್ತದೆ. ಹಾಗೆ ಒಂದು
ಅದು ಕೂದಲು ಬಾಚಿ ಒಂದು ಬೊಟ್ಟಿಡುವ ಕಾರ್ಯಕ್ರಮ ಇದೆ ನನಗೆ ಯಾವತ್ತು. ಹಾಗೆ ಅದು ಬೊಟ್ಟೊಂದು ಇಲ್ಲಿ ಇಲ್ಲದಿದ್ರೆ ಉಂಟಲ್ಲ ಒಂಥರ ಆಗ್ತದೆ, ಮತ್ತು ಬೊಟ್ಟಿಡ್ಬೇಕು ಮಾರೆ. ನಾನು ನೋಡಿ ಇದು ಡೈಲಿ ಯೂಸಿಗೆ ಇಂಥದ್ದು ಬೊಟ್ಟಿಡೋದು, ಇದರಲ್ಲಿ ಕಲರ್ ಇರ್ತದೆ. ನಾನು ಯಾವ ಕಲರಿದು ಡ್ರೆಸ್ ಹಾಕಿರ್ತೀನಿ ಅದೇ ಕಲರಿದು ಬೊಟ್ಟಿಡೋದು. ಇದು ನನಗೆ ತುಂಬ ಇಷ್ಟ ಮಾತ್ರ. ಹಾಗೆ ಇದು ಮತ್ತೆ ಬೀಳುವುದಿಲ್ಲ. ಈಗ ಬೇರೆ ಎಲ್ಲ ಸ್ಟಿಕ್ಕರ್, ನಮ್ಮದು ಫ್ಯಾನ್ಸಿ ಇದು ಎಲ್ಲ ಸ್ಟಿಕ್ಕರ್ ಇರ್ತದಲ್ಲ ಅದೆಲ್ಲ ಬೀಳ್ತದೆ ಮಾರೆ. ಅದು ದಿನದಲ್ಲಿ 2 ಹಾಕಬೇಕಾಗ್ತದೆ. ಇದಂದರೆ ನೈಟ್ವರೆಗೆ ಸೇರ್ತದೆ ಆಯಿತಾ. ಮತ್ತು ನೈಟ್ ನಾನೇ ಸ್ನಾನ ಮಾಡುವಾಗ ತೆಗೆಯುವುದಿದ್ದು, ಅಷ್ಟರವರೆಗೆ ಬೀಳುವುದೇ ಇಲ್ಲ. ಗಮ್ಮು ಜಾಸ್ತಿ ಇದೆ. ಈಗದ ಫ್ಯಾನ್ಸಿದೆಲ್ಲ ಇದಿರ್ತದಲ್ಲ ಎಂತ ಸ್ಟಿಕ್ಕರ್, ಅದರಲ್ಲೆಲ್ಲ ಗಮ್ಮೆ ಇರೋದಿಲ್ಲ ಅಂತ. ಅದೇ ಅದು ಕಷ್ಟ ಆಗ್ತದೆ. ನಾನೀಗ ತಲೆ ಬಚ್ಚಿದೆ ಆಯಿತಾ. ಅವಾಗ ಇದು ಹೊಟ್ಟು ಜಾಸ್ತಿ ನನಗೆ ಮೊನ್ನೆಯಿಂದ ತುರಿಸ್ತೈತೆ ಆಯಿತಾ. ಎಂತ ಮಾರಿ, ನನ್ನ ಹತ್ರ ಏನೇ ಇರಲಿಲ್ಲಲ್ಲ, ಇಂಥಕ್ಕಿಷ್ಟು ತುರಿಸ್ತಾ ಉಂಟು ಅಂತ. ಮತ್ತು ಏನಿದು ಬಾಚನೆಯಲ್ಲಿ ಬಾಚಿದೆ ಆಯಿತಾ, ಫುಲ್ಲು ಹೊಟ್ಟು ಬೀಳ್ತಾ ಇದ್ದೆ, ವೈಟ್ 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 ವೈಟ್. ಹಾಗೆ ನನಗೆ ಈಗ ಅದಕ್ಕೆ ಎಂತಾದರೂ ಮೆಡಿಸಿನ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ. ತುಂಬ ಇದೆ ಮಾರ್ರೆ, ಎಂತ ತುರಿಸೋದು ಗೊತ್ತುಂಟಾ. ನನ್ನ ಹತ್ರ ಏನಿಲ್ಲ, ಒಂದು ಸಹ ಏನಿಲ್ಲ. ಆದರೆ ಇದು ಅಷ್ಟು ಇಷ್ಟ ಅಲ್ಲ, ಎಂತ ಇದು ತೋರಿಸ್ತಾ ಉಂಟು ಗೊತ್ತುಂಟ. ಹಾಗೆ ನಾನು ಆವಾಗ ಫಸ್ಟಿಗೆ ಇದು ಕರಿಮಣಿ ಹೊರಗೆ ಹಾಕಿದ್ದೆ. ಹಾಗೆ ಮತ್ತು ತುಂಬ ಜನ ಕಮೆಂಟ್ ಆಗ್ತಾರೆ, ಕರಿಮಣಿ ಹೊರಗೆ ಹಾಕಬಾರ್ದು, ದೃಷ್ಟಿ ಆಗ್ತದೆ ಹಾಗೆ ಹೀಗೆ ಅಂತ. ಅದು ನನಗೆ ಗೊತ್ತಿರಲಿಲ್ಲ. ಅದು ಫಸ್ಟಿಗೆಲ್ಲ ನಾನು ಹಾಕ್ತಿದ್ದೆ, ಇವಾಗ ಹಾಕೋದಿಲ್ಲ. ಮತ್ತು ನನ್ನ ಗಂಡಸ ಹೇಳ್ತಾಯಿದ್ರು ಫಸ್ಟಿಂದಲೇ ಆಯಿತಾ, ಇದು ಕರಿಮಣಿ ಹೊರಗೆ ಹಾಕಬಾರ್ದು. ನನಗೆ ಅಂದರೆ ಅದ್ರ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ. ಹಾಗೆ ಇವಾಗ ಒಳಗೆ ಹಾಕಿದ್ದೇನೆ. ಮತ್ತು ಒಬ್ಬೊಬ್ಬರು ಕರಿಮಣಿ ಒಳಗೆ ಹಾಕಿದರೆ ಸಹ ಅದಕ್ಕೆ ಸಹ ಏನಾದರೂ ಕಮೆಂಟ್ ಮಾಡ್ತಾರೆ ಮಾರೆ. ಇನ್ನೊಂದು ವಿಷಯ, ನೆಕ್ಸ್ಟ್ ಲಾಗಲ್ಲಿ ನನಗೆ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ ಅವರದ್ದು ಸ್ಕ್ರೀನ್ಶಾಟ್ ಇಟ್ಕೊಂಡು ನಾನು ಮಾತಾಡ್ತೇನೆ. ಅವರನ್ನು ಫಾಲೋ ಮಾಡಿ ಅವ್ರಿಗೆ 2 ಬೈಬೇಕಾಯ್ತು. ಯಾಕಂದರೆ ಪ್ರತಿಯೊಂದರಲ್ಲಿ ತಪ್ಪು ಹುಡುಕೋದು ಮಾರೆ, ಯಾವುದಕ್ಕೂ ಅಪ್ರಿಷಿಯೇಟ್ ಮಾಡೋದೇ ಇಲ್ಲ. ಒಂದು ನೀಚ ಜನಗಳಿದ್ದಾರೆ ಮಾರೆ, ಎಂತ ಒಂಥರ ನನಗೆ ಅವರನ್ನು ನೋಡುವಾಗನೇ ಅಸಹ್ಯ ಆಗ್ತದೆ. ಏನೋ ಅವರಿಗೆ ತಂಗಿ ತಮ್ಮ ಲಾಸ್ಟಿಗೆ ಅಮ್ಮನ ಹೊಟ್ಟೆಯಿಂದ ಬಂದೇ ಇಲ್ವಾ ಅಂತ ಅಂದ್ಕೊಳ್ಬೇಕು. ಅಷ್ಟು ನೀಚಾಗಿ ಅಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಮಾರ್ರೆ. ಅದು ಮನಸ್ಸಾದ್ರೆ ಹೇಗೆ ಬರ್ತದ, ಇಲ್ಲಿ ಒಂದು ಮನಸ್ಸು ಅಂತ ಇರೋದಲ್ಲ, ಅಲ್ಲಿಂದ ಹೇಗೆ ಹೊರಡ್ತದ ಅದೊಂದು ಅಂತ ಒಂದು ಪದ ಅಂತ ಆಗ್ತದೆ ನನಗೆ. ನಾನೆಲ್ಲ ನೋಡಿದ ತಕ್ಷಣ ನಾನು ಬ್ಯಾಡ್ ಕಮೆಂಟನ್ನು ನೋಡಿದ ತಕ್ಷಣ ನಾನು ಡಿಲೀಟೇ ಮಾಡೋದು. ಎಲ್ಲಿಯಾದರೂ ನಾನು ನೈಟ್ ಮಲಗಿದ ನಂತರ ಕಮೆಂಟ್ ಬಂದರೆ ಮಾತ್ರ ಅದು ಯಾರಿಗಾದರೂ ಸಿಗಬೇಕು ಹೊರತು. ಮತ್ತು ನಾನು ಡೈಲಿ ಬೆಳಿಗ್ಗೆಯಿಂದ ನೈಟು ಒಮ್ಮೆ ಮಲಗುವ ಮುಂಚೆ ಒಮ್ಮೆ ನಾನೆಲ್ಲ ಇನ್ಸ್ಟಾ ಆಗಿ ಫೇಸ್ಬುಕ್ ಆಗಿ ಹಾಗೆ ಯೂಟ್ಯೂಬ್ ಆಗಲಿ ಎಲ್ಲ ನಾನು ಒಮ್ಮೆ ನೋಡಿ ಚೆಕ್ ಮಾಡಿ ಮತ್ತೆ ನಾನು ಇದು ಮಲಗೋದಾಯ್ತಾ. ಒಂದು 4-5 ಅಕೌಂಟ್ ಇದೆ ಆಯಿತಾ. ಅವ್ರದ್ದು ಅಕೌಂಟು ಲಾಕ್ ಆಗಿದೆ, ಲಾಕ್ ಆಗಿದೆ. ಡೀಟೇಲ್ಸ್ ಯಾವುದಿಲ್ಲ. ಅಷ್ಟು ಧೈರ್ಯ ಇಲ್ಲದವರು ಯಾಕೆ ಕಮೆಂಟ್ ಆಗ್ತಾರೆ? ಈಗ ಅವರಿಗೆ ನಾನೇನಾದರೂ ವೀಡಿಯೋ ಮಾಡಿದರೆ ಅವ್ರದ್ದೇನೋ ಅವರ ಅಪ್ಪಂದು ಆಸ್ತಿ ಹೋಗ್ತದಾ ಏನೋ, ಅವರು ನನಗೆ ದುಡ್ದು ತಂದು ಹಾಕ್ತಾರಾ? ನಾನೇನಾದರೂ ಮಾಡಿದರೆ ನನ್ನೇ ಇಷ್ಟ ಅಲ್ಲ. ಈಗ ನಮಗೆ ಫ್ರೀಡಮ್ ಇರ್ತದೆ, ಈಗ ಅವರಿಗೆ ಸಹ ಫ್ರೀಡಮ್ ಇದೆ ಅಲ್ವಾ. ಅವರಿಗೆ ಏನಾದರೂ ಮಾಡ್ಬೋದು, ಅವರಿಗೆ ಸಹ ಲಾಗ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಅವರ ಇಷ್ಟ. ನಾವು ಯಾಕೆ ಮಾತಾಡಲಿಕ್ಕೆ ಬರಬೇಕು ಅಲ್ಲ? ಇಷ್ಟೇ ಇದ್ದರೆ ಇದು ಲಾಗ್ ನೋಡ್ಬೋದು, ಇಲ್ಲಾಂದರೆ ಸ್ಕ್ರೋಲ್ ಮಾಡಿಕೊಂಡು ಹೋಗ್ಬೋದು, ಬೇರೆ ನೋಡ್ಬೋದಲ್ವಾ. ಅವರು ಇದು ನನ್ನದು MB ವೇಸ್ಟ್ ಆಯಿತು, ಹಾಗಾಯಿತು, ನಾವಿವಾಗ ಅವರ ಮೊಬೈಲ್ ಇಟ್ಕೊಂಡು ನಾವು ಇದನ್ನು ನೋಡಿ ಅಂತ ಹೇಳಿದೆವ? ಇಲ್ಲ ಅಲ್ಲ. ಯಾಕೆ ಅಂತ ನಂಗೆ ಹುಚ್ಚರಾಗಿ ಮಾಡ್ತಾರೆ ಮಾರೆ ಒಬ್ಬೊಬ್ಬರು. ಕರ್ಮ ಕೋಪ ಬರ್ತದೆ ನನಗೆ. ನಾನು ಒಳ್ಳೆದಿದ್ದವರಿಗೆ ತುಂಬ ಒಳ್ಳೆಯದಾಯ್ತು. ನಾನು ಪಟ ಮಾತಾಡ್ತೇನೆ ಅಷ್ಟೇ. ನಂದು ಮನಸ್ಸು ಎಷ್ಟು ಒಳ್ಳೇದಂತ ಹೇಳಿದರೆ ಉಂಟಲ್ಲ, ಯಾರಿಗೂ ನಾನು ಕೆಟ್ಟದ್ದು ಬಯಸೋದಿಲ್ಲ. ಯಾರಾದರೂ ಏನಾದರೂ ಕೆಟ್ಟದ್ದು ಮಾಡಿದ್ರು ನಾನು ಅವ್ರು ಹಾಗೆ ಆಗಿರ್ಲಿಕ್ಕಿಲ್ಲ, ಅವ್ರು ಹೀಗೆ ಮಾಡಿದ್ದಾಗಿರ್ಬೋದು, ಆ ಥರನೇ ನಾನು ಅವ್ರ ಸೈಡಿಂದಲೇ ಮಾತಾಡ್ತೇನೆ. ಯಾರನ್ನು ನಾನು ಅಷ್ಟು ಬೇಗ ಬಿಟ್ಟು ಕೊಡುವಾಗೆ ಸಹ ನಾನು ಮಾತಾಡೋದಿಲ್ಲ ಆಯಿತಾ. ಹಾಗೆ ಮೊನ್ನೆಯಿಂದ ಕಾಮೆಂಟ್ ಮಾರೆ ಕರ್ಮ, ನನಗೆ ಕೆಟ್ಟ ಕೋಪ ಬರ್ತದೆ ಗೊತ್ತುಂಟ. ಮತ್ತು ನನ್ನ ಗಂಡಸ ಹೇಳಿದ್ದಾರೆ, ಅಂದರೆ
ಎಂತ ಗೊತ್ತುಂಟಾ, ಈಗ ನನ್ನ ಇದಕ್ಕೆ ಯಾವುದಕ್ಕಾದ್ರೂ ಪೋಸ್ಟಿಗೆ ಕಮೆಂಟ್ ಎಲ್ಲ ಹಾಕಿದರೆ ನನ್ನ ಗಂಡ ನೋಡಿದ್ರೆ ಅದನ್ನು ಡಿಲೀಟ್ ಮಾಡು ಅಷ್ಟೇ ಹೇಳ್ತಾರೆ ಆಯಿತಾ. ಅವರಿಗೆ ಬೇರೆ ಯಾರಾದರೂ ಅವರ ತಂಗಿ ಆಗಿರ್ಬೋದು, ಅವರ ತಮ್ಮ ಆಗಿರ್ಬೋದು, ಯಾರಾದರೂ ಕಲಿಸಿದ್ರೆ, ಮತ್ತು ಯಾರಾದರೂ ಅವರದ್ದು ರಿಲೇಷನಲ್ಲಿ ಯಾರಾದರೂ ಕಲಿಸಿದ್ರಲ್ಲ, ಅವರೇನಾದರೂ ಹೇಳಿ ಎಲ್ಲ ಇವರಿಗೆ ಹರ್ಟ್ ಮಾಡುವಾಗೆ ಮಾಡ್ತಾರೆ ಗೊತ್ತಾಯ್ತಾ. ಅದಕ್ಕೆ ಇದು ನಾನು ಡಿಲೀಟ್ ಮಾಡ್ತಿರ್ತೇನೆ, ಮತ್ತು ಅವ್ರು ಸಹ ನೋಡ್ತಾ ಇರ್ತಾರೆ, ಕಮೆಂಟ್ ಎಲ್ಲ ನೋಡ್ತಾರೆ. ಇಲ್ಲದಿದ್ದರೆ ನಾನು ಸಹ ಹೇಳಿದ್ದೇನೆ, ಎಲ್ಲಾದರೂ ಕಮೆಂಟ್ ಎಲ್ಲ ಬ್ಯಾಡ್ ಎಲ್ಲ ಬಂದರೆ ನನ್ನ ಮೊಬೈಲ್ ಒಮ್ಮೊಮ್ಮೆ ತಗೊಂಡು ಡಿಲೀಟ್ ಮಾಡಿಬೇಡಿ ಅಂತ ಹೇಳ್ತೇನೆ. ಯಾಕಂದರೆ ನಾನು ಒಮ್ಮೊಮ್ಮೆ ಮೊಬೈಲ್ ಒತ್ತಿಕೊಂಡೆಲ್ಲ ಇರೋದಿಲ್ಲಲ್ಲ, ಅದಕ್ಕೋಸ್ಕರ. ಸಾಯಲಿ ಮಾರಿ, ಅದು ವಿಷಯ ಬಿಡುವ. ಇವಾಗ ನಾನು ನನ್ನ ಇದು ಮದುವೆಗೆ ನಾನು ಜ್ಯುವೆಲರ್ಸ್ ಪರ್ಚೇಸ್ ಮಾಡಿದೆ ಅಲ್ಲ, ಅದರದ್ದು ನಾನು ತೋರಿಸ್ತೇನೆ ಯಾವುದೆಲ್ಲ ನಾನು ಪರ್ಚೇಸ್ ಮಾಡಿದ್ದೇನೆ ಅಂತ ಆಯಿತಾ. ನೋಡಿ, ಇದೊಂದು ನೆಕ್ಲೆಸ್ ಟೈಪು, ಇದು ಹೇಗಿದೆ ಅಂತ ಗೊತ್ತುಂಟಾ. ಸಾರಿ ಎಲ್ಲ ಹಾಕಿ ನಂತರ ಇದು ಹಾಕಬೇಕು, ಚೆಂದ ಕಾಣ್ತದೆ ಆಯಿತಾ. ಇವಾಗ ನಾನು ನೈಟ್ ಡ್ರೆಸ್ಸಿಗೆ ಹಾಕ್ತಾ ಇದ್ದೇನಲ್ಲ, ಹಾಗೆ ಅಷ್ಟು ಚೆಂದ ಕಾಣಲಿಕ್ಕಿಲ್ಲ. ನೋಡಿ, ಈ ಥರ ಗ್ರ್ಯಾಂಡ್ ಕಾಣ್ತದೆ ಆಯಿತಾ. ಇದೊಂದಿದ್ರೆ ಸಾಕು, ಈಗ ಮ್ಯಾರೇಜ್ ಆದವರಿಗೆ ಇದೊಂದು ಮತ್ತೆ ಒಂದು ಕರಿಮಣಿ ಇದ್ರೆ ಸಾಕು, ಚೆಂದ ಕಾಣ್ತದೆ. ಒಂದು ಇಷ್ಟುದ ಕರಿಮಣಿ, ನನ್ನದು ಇಷ್ಟುದುಂಟು ಕರಿಮಣಿ, ಇಷ್ಟುದ ಕರಿಮಣಿ ಅಂತ ಹಾಕಿದರೆ ಚೆಂದ ಕಾಣ್ತದೆ. ನೋಡಿ, ಇದೇ ಡ್ರೆಸ್ಸಿಗೆ ಎಷ್ಟು ನೀಟಾಗಿ ಚೆಂದ ಕಾಣ್ತಾ ಉಂಟು. ಹಾಗೆ ಮತ್ತು ಇನ್ನೊಂದು ಅಂದರೆ ಜಾಸ್ತಿ ಇಲ್ಲ, ಇನ್ನೂ ಬೇಕಾದರೆ ಒಂದೆರಡು ಸೆಟ್ ತಗೊಂಡು ಇದಕ್ಕೆ ಸೆಟ್ಟಿಗೆ ಒಂದು ಜಾಯಿಂಟ್ ಮಾಡ್ಬೋದು ಮಾತ್ರ. ಇದು ಫುಲ್ ಒಂದೇ ಡಿಸೈನಲ್ಲಿ ಬಂದಂಥ ಸೆಟ್ ನೋಡಿ, ಎಲ್ಲ ನೋಡಿ ಚಂದ ಉಂಟು. ನಾನು ಇದೇ ಡ್ರೆಸ್ಸಿಗೆ ಹಾಕ್ತಾ ಇದ್ದೇನೆ ಆಯಿತಾ. ಇದು ನೋಡಿ, ಇದು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇಡ್ಬೋದು. ಇದು ಇಷ್ಟು ಉದ್ದ ಇಡ್ಬೋದು, ಇಷ್ಟು ಉದ್ದ ಇಡ್ಬೋದು. ಇದು ಎಂಗೇಜ್ಮೆಂಟಿಗೆಲ್ಲ ಚೆಂದ ಕಾಣ್ತದೆ ಆಯಿತಾ. ನಾನು ಮಾತ್ರ ನನ್ನ ಎಂಗೇಜ್ಮೆಂಟಿಗೆ ನಾನು ತುಂಬ ಸಿಂಪಲ್ಲಾಗಿ ಮಾಡಿದಲ್ವಾ, ಅಂದರೆ ಜಾಸ್ತಿ ಜನಕ್ಕೆಲ್ಲ ಹೇಳಿರಲಿಲ್ಲ. ಹಾಗೆ ನನಗೆ ನಿಜವಾಗಿ ಎಂಗೇಜ್ಮೆಂಟ್ ಎಲ್ಲ ತುಂಬ ಗ್ರ್ಯಾಂಡ್ ಆಗಬೇಕು ಅಂತೆಲ್ಲ ತುಂಬ ಆಸೆ ಇತ್ತು ನನಗೆ. ಅಂದರೆ ನಾನೊಂದು ಕನಸೇ ಬೇರೆನೆ ಕಟ್ಟಿದ್ದೆ ಆಯಿತಾ. ಎಲ್ಲ ಸಿಂಪಲ್ ಆಗಿ ಆಯಿತು. ಯಾಕಂದರೆ ಮನೆಯಲ್ಲಿ ಅಷ್ಟೊಂದು ಇದಿಲ್ಲ, ಅಂದರೆ ತುಂಬ ಇದು ಗ್ರ್ಯಾಂಡ್ ಮಾಡಿದರೆ ಮತ್ತು ಅವರನ್ನು ಸಾಲ ಮಾಡಿಸಿ ನಾವು ಮದುವೆಯಾಗಿ ನಾವು ಜಾಲಿಯಲ್ಲಿರೋದು ಅದು ಸಹ ನಮಗೆ ತುಂಬ ಖುಷಿ ಆಗೋದಿಲ್ಲಲ್ಲ, ಮತ್ತು ಅವರು ಕಷ್ಟಪಟ್ಟುಕೊಂಡಿರೋದೆಲ್ಲ. ಅದಕ್ಕೋಸ್ಕರ ನಾನು ನಂದು ಆಸೆ ಎಲ್ಲ ಏನು ಹೇಳಲಿಲ್ಲ ನಂಗೆ. ಅಂದರೆ ಫಸ್ಟಿಗೆಲ್ಲ ಹೇಳ್ತಿದ್ದೆ ನನಗೆ ನಂದು ಎಂಗೇಜ್ಮೆಂಟ್ ಒಂದು ಬೇರೆನೇ ಆಗಬೇಕು, ಅದು ಮದುವೆ ಹೊತ್ತೆಲ್ಲ ನನಗೆ ಇಷ್ಟ ಇರಲಿಲ್ಲ ಆಯಿತಾ. ಹಾಗೆ ಒಂದು ರಿಂಗ್ ಎಲ್ಲ ಆಗಬೇಕು. ಫಸ್ಟಿಗೆ ನಮ್ಮದು ವೀಳೆ ಶಾಸ್ತ್ರ ಮಾತ್ರ ಇರುತ್ತಂತ ಇತ್ತು, ನನ್ನಲ್ಲಿ ಇದ್ದದ್ದೇ ರಿಂಗನ್ನು ಚೇಂಜ್ ಮಾಡಿದ್ದೆ ಆಯಿತಾ. ಯಾಕಂದರೆ ಔಷಧಿ ಎಲ್ಲ ತೆಗೆದಿರಲಿಲ್ಲ, ಮತ್ತು ಅದು ವೀಳ್ಯ ಶಾಸ್ತ್ರ ಇಲ್ಲ ಅಂತ ಹೇಳಿದ್ರಲ್ಲ. ಮತ್ತು ನನ್ನ ಹತ್ರ 3 ರಿಂಗ್ ಇತ್ತು, ಗೋಲ್ಡ್ ರಿಂಗ್, ಸಾಕು ಅಂತ ಆಯಿತು ನನಗೆ. ಇನ್ನು ಬೇಡ, ಇನ್ನು ನೋಡುವ, ಮತ್ತೆ ಎಲ್ಲಾದರೂ ಒಳ್ಳೇದಾದರೆ ಮತ್ತೆ ತೆಗೆಯುವ, ಇಲ್ಲಾದರೆ ಗಂಡ ಆದರೂ ತೆಗೆದು ಕೊಡ್ಬೋದು ಅಂತ ಅಂದ್ಕೊಂಡೆ. ಈಗ ಇಷ್ಟು ಸಾಕು ಸದ್ಯಕ್ಕೆ ಅಂತ ಅದಕ್ಕೆ 3 ರಿಂಗ್ ತಗೊಂಡಿದ್ದೆ. ಇದಕ್ಕೋಸ್ಕರ ತಗೊಳ್ಳಿಲ್ಲ ನಾನು, ಎಕ್ಸ್ಟ್ರಾ ರಿಂಗ್ ತಗೊಳ್ಳಿಲ್ಲ ಆಯಿತಾ. ಹಾಗೆ ಆದ ನಂತರ ನೋಡಿ, ಹಾಗೆ ಎಂಗೇಜ್ಮೆಂಟ್ ಸಿಂಪಲ್ಲಾಗಿ ಆಗಿತ್ತು ಆಯಿತಾ. ನೋಡಿ, ಇದು ನೆತ್ತಿಬೊಟ್ಟು. ಇದು ನನಗೆ ಸೆಟ್ ಅಂತಲ್ಲ, ತುಂಬ ಅಂದರೆ ತುಂಬ ಇಷ್ಟ ಆಯ್ತದೆ. ಅದನ್ನು ನೂಲಲ್ಲಿ ಕಟ್ಟಬೇಕು. ಈಗ ನಾನು ಅರ್ಜೆಂಟಿಗೆ ಕ್ಲಿಪ್ ಹಾಕ್ತಾ ಇದ್ದೇನೆ ಆಯಿತಾ. ಮತ್ತು ಸಿಕ್ಕಿಸ್ಬೋದು ಸರ್, ಸಿಕ್ಕಿಸಿದರೆ ತುಂಬ ಹಿಂದೆ ಸಿಕ್ಕಿಸ್ಬೇಕು, ಅದಕ್ಕೋಸ್ಕರ. ಹಾಗೆ ಇದು ಇಷ್ಟ ಆಯಿತಾ. ಆದ ನಂತರ ಇದು ಸೊಂಟ ಪಟ್ಟಿ ನಾನು ಹೇಗೆ ಹಾಕೋದು ಮಾರೆ, ಇಲ್ಲಿಗೆ ಸೊಂಟ ಪಟ್ಟಿ ಇದೀಗ ಹಾಕೋದಿಲ್ಲ ನಾನು. ಇವಾಗ ಇದೆಲ್ಲ ತೋರಿಸಿದೆಲ್ಲ ಇದು ಮಾತ್ರ, ಇದು ನಾನು ಹಾಕೋದಿಲ್ಲ ಆಯಿತಾ. ಇದು ಈಗ ಇರಲಿ, ತೆಗೆದಿರ್ತೇನೆ. ಆದರೆ ಇದು ನೋಡಿ, ಡಿಸೈನ್ ನೋಡಿ, ಎಲ್ಲದಕ್ಕೂ ಮ್ಯಾಚ್ ಇದೆ ನೋಡಿ. ಇದಕ್ಕೆ ಸಹ ಮ್ಯಾಚ್ ಇದೆ ನೋಡಿ.
ಈ ಡಿಸೈನ್ ಮತ್ತು ಇಲ್ಲಿರುವಂಥದ್ದು 3 ಸೇಮ್. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸಹ ಎಲ್ಲದಕ್ಕಲ್ಲಿ ಲಕ್ಷ್ಮಿದು ಇದು ಇದೆ ಆಯಿತಾ. ಹಾಗೆ ಅದಾಯ್ತಾ, ಇದಿಷ್ಟು ಸೆಟ್ಟು. ಅದಕ್ಕೆ ಮಾತ್ರ ಇಯರಿಂಗ್ ಮಾತ್ರ ಸ್ವಲ್ಪ ಸಣ್ಣದು ಬಂದಿದೆ, ಬೇಕಾದ್ರೆ ದೊಡ್ಡದು ತಗೋಬೋದು. ಇಷ್ಟು ಓಕೆ. ನಾನು ಮದುವೆಗೆ ಮಾತ್ರ ಬೇರೆ ಹಾಕಿದ್ದು, ಅದು ಪಾರ್ಲರಿನವ್ರು ತಂದಿದ್ರು, ಅವರು ಬೇರೆ ಒಂದು ಇಯರಿಂಗ್ ತಂದಿದ್ರು, ಅದು ಹಾಕಿದಾಯ್ತಾ. ನಡೆಯಿತು ಇಯರಿಂಗ್. ಅದಾದ ನಂತರ ಇದಕ್ಕೆ ಮಾಟಿದೆ ಆಯಿತಾ, ಅದು ಚಂದ ಕಾಣ್ತದಲ್ಲ, ವೈಟ್ ಇದು ನೋಡಿ, ಇಲ್ಲಿ ಹೀಗೆ ಇಡಲಿಕ್ಕೆ ಚಂದ ಕಾಣ್ತದೆ. ಇದು ನಾನು ಇವಾಗ ಚಿನ್ನದು ಇದು ಇಟ್ಟಿದ್ದೇನಲ್ಲ, ಅದಕ್ಕೋಸ್ಕರ ತೆಗಿತಿಲ್ಲ, ಅದೊಂದು ಪಾಸ್ ಕೆಲಸ ಆಗ್ತದೆ ಹಾಗೆ, ಅದಕ್ಕೋಸ್ಕರ ಈಗ ಇಟ್ಟಿಗೆ ತೋರಿಸಿದಷ್ಟೇ. ಅದಾಯಿತಾ. ಅದಾದ ನಂತರ ನಾನು 4 ಬಳೆ ತಗೊಂಡಿದ್ದೆ. ಅಂದರೆ ಮ್ಯಾರೇಜಿಗೆ ತುಂಬ ಬಳೆ ಇಡ್ಲಿಕ್ಕೆ ಇರ್ತದಲ್ಲ, ಅದರ ಎಡೆಯಲ್ಲಿ ಇದನ್ನು ಇಟ್ಟರೆ, ಅಂದರೆ ಗೋಲ್ಡಿದು ತಗೊಳ್ಳಿಕ್ಕೆ ಇವಾಗ ರೇಟ್ ಅಂತೂ ತುಂಬ ಇದೆ. ನನಗೆ ಬಳೆ ಎಲ್ಲ, ನನಗೆ ಚಿನ್ನ ಎಲ್ಲ ಜಾಸ್ತಿ ಕೊಡಲಿಲ್ಲ ಮನೆಯಿಂದ ಸಹ. ಇದು ಎಂತ ಹುಡುಗನ ಸೈಡಿನವರು ಇಲ್ಲ, ಕೇಳಲಿಕ್ಕೆ ಕೊಡಲಿಕ್ಕೆ ಸಹ ನಮ್ಮ ಹತ್ರ ಇರಲಿಲ್ಲ. ಯಾಕೆಂದರೆ ಆಗಿ ತುಂಬ ಪಾರ್ಟಿ ಬರುವಾಗ ಸಹ ತುಂಬ ಚಿನ್ನ ಕೇಳುವವರಿಗೆ ಎಲ್ಲಿ ಒಪ್ತೇ ಇರಲಿಲ್ಲ ಮನೆಯಲ್ಲಿ ಆಯಿತಾ. ಅಂದರೆ ಚಿನ್ನ ಕೊಡುವಷ್ಟು ದೊಡ್ಡವರು ಸಹ ಅಲ್ಲ ನಾವು, ಅದಕ್ಕೋಸ್ಕರ ಇದು ಹಾಗೆ. ಇದು ನೋಡಿ, ಇದು ನಾನೇ ತಗೊಂಡದ್ದು. ಇದಕ್ಕೇನೋ 500 ಏನೋ ಕೊಟ್ಟಿದ್ದೇನೆ ಆಯಿತಾ. ಚಂದ ಇದೆ ಡಿಸೈನ್ ನೋಡಿ, ಸಖತ್ತಿದೆ. ಇದು ಆಚೆ ಈಚೆ ಬಳೆ ಮಧ್ಯದಲ್ಲಿ ಹಾಕಿದರೆ ಚಂದ ಕಾಣ್ತದೆ ಹಾಗೆ. ನಂದು ಮದುವೆದು ಬಳೆ ಎಲ್ಲ ನೋಡಿರ್ಬೋದು ನೀವು, ಎಷ್ಟು ಚಂದ ಕಾಣ್ತಿತ್ತು ಅಂತ. ಬೇಕಂದರೆ ಈಚೆ ಸೈಡ್ ನಾನು ಫೋಟೋ ಹಾಕ್ತೇನೆ. ಅದಕ್ಕೆ ಮಾತ್ರ ಇದು ನೆತ್ತಿ ಬೊಟ್ಟೆಲ್ಲ ಚೇಂಜ್ ಇಟ್ಟದ್ದು ನಾನು ಈ ಇದ್ದದ್ದು ಹಾಗೆ. ಅದೊಂದು ಪೂರದಲ್ಲಿ ಇಲ್ಲಿ ವೈಟ್ ಮಣಿ ಬಂದದ್ದು ನನಗೆ ಬೇಕಿದ್ದದ್ದು ನಿಜವಾಗಿ, ಅದು ನನಗೆ ಸಿಕ್ಕಿರಲಿಲ್ಲ. ಮತ್ತು ನಾನು ಅದನ್ನೇ ಇಟ್ಟದಾಯ್ತಾ, ಇದು ಅವರು ಪಾರ್ಲರ್ನವ್ರು ತಂದಿದ್ದರು, ಅದು ಇಟ್ಟದ್ದು. ಅದು ಮಾತ್ರ ಇಲ್ಲಿ ಜಾಸ್ತಿ ಇಲ್ಲಿವರೆಗೆ ಬಂದಿತ್ತು ಮರೆ, ಅದು ನನಗೆ ಗೊತ್ತಾಗ್ತಿರ್ಲಿಲ್ಲ. ಮತ್ತು ಮದುವೆ ಆಯಿತು ನಮಗೆ ಗೊತ್ತಾಗೋದಿಲ್ಲಲ್ಲ, ಮತ್ತೇನೆ ಗೊತ್ತಾಗೋದಲ್ಲ ನನಗೆ. ಎಲ್ಲರೂ ಹೇಳಿದರು, ಮದ್ರಂಗೆ ಚಂದ ಕಾಣ್ತಿದ್ರಿ ಹಾಗೆ ಹೇಗೆ ಅಂತ ಹೇಳ್ತಿದ್ರು ಮಾರೆ ಹಾಗೆ. ಮದುವೆ ಏನೋ ತುಂಬ ರ್ಯಾಗ್ ಆಯಿತಾ ಅಂತ ಆಯಿತು ನನಗೆ ಮೇಕಪ್ ಎಲ್ಲ. ಮತ್ತು ಇಲ್ಲಿ ಸಹ ಹೀಗೆ ಇಲ್ಲಿ ಇದು ಜಾರಿತ್ತು ಮರೆ ಹಾಗೆ. ನನಗೆ ಇದೇ ಚಂದ ಅಂತಂದಾಯಿತು. ಈಗ ನಾನೀಗ ಇದನ್ನು ತಗೊಂಡಿದ್ದೇನಲ್ಲ, ಇದು ನನ್ನ ತಂಗಿ ಅವರು 3 ಜನ ಇದ್ದಾರೆ, ಅವರ ಮದುವೆಗೆ ಸಹ ಆಗ್ತದೆ. ಮತ್ತು ಅವರ ಮದುವೆಗೆ ಇದು ನನಗೆ ಸಹ ಹಾಕ್ಬೋದು, ಬೇರೆ ಅದು ಫಂಕ್ಷನಿಗೆಲ್ಲ ಹೋಗುವಾಗ ಎಲ್ಲ ಹಾಕ್ಬೋದು. ಇದು ಕ್ಲೋಸ್ ರಿಲೇಷನ್, ಇದು ತುಂಬ ಹತ್ತಿರದವ್ರದ್ದು ಮ್ಯಾರೇಜ್ ಎಲ್ಲ ಇದ್ದರೆ ಇದನ್ನೆಲ್ಲ ಹಾಕ್ಲಿಕ್ಕೆ ಆಗ್ತದಲ್ಲ, ತುಂಬ ಸ್ಟೈಲ್ ಮಾಡಲಿಕ್ಕೆಲ್ಲ, ಹಾಗೆಲ್ಲ ಇದನ್ನೆಲ್ಲ ಹಾಕ್ಬೋದು ಅಂತ ಹೇಳಿಕೊಂಡು ನಾನು ತಗೊಂಡಿರುವಂಥದ್ದು. ಒಮ್ಮೆ ತಗೊಂಡಾಗ್ತದೆ, ಮತ್ತೆ ಯಾವುದು ತಗೊಳ್ಳಿಕ್ಕೇ ಆಗೋದಿಲ್ಲ. ನನಗೆ ಯಾವುದಾದ್ರು ಬೇಕಂತೇಳಿ ನಾನು ಆವಾಗಲೇ ತಗೊಳ್ತೇನೆ, ಮತ್ತು ನನಗೆ ಆಗೋದಿಲ್ಲ. ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿ ಆಯಿತಾ, ಯಾವ ಥರ ಇದೆ ಅಂತ. ಇಲ್ಲಿ ಲೋಕಲಲ್ಲಿ ಇದ್ದವರಿಗೆಲ್ಲ ಬೇಕಾದರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ನಾನು ಇದು ಲಾಗಲ್ಲಿ ಅಪ್ಲೋಡ್ ಆಗ್ತೀನಿ ಆಯಿತಾ, ನನ್ನದು ಕಾಂಟ್ಯಾಕ್ಟ್ ನಂಬರು. ಮಾತ್ರ ಜಾಸ್ತಿ ಮಾತ್ರ ನನಗೆ ಇರಿಟೇಷನ್ ಅಂತೂ ಮಾಡಬೇಡಿ, ಯಾಕಂದರೆ ನಾನು ಇವಾಗ ಯೂಟ್ಯೂಬು ಅದೆಲ್ಲ ನಾನು ಪ್ರೊಫೆಷ್ನಲ್ ಆಗಿ ತಗೊಂಡಿದ್ದೇನೆ. ಆದ ಕಾರಣ ನಾನೊಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಬೇಕು ಅಂತೇಳಿ ಈಗ ಒಂದು ಜಿಯೋ ಸಿಮ್ ಎಲ್ಲ ತಗೊಂಡಿದ್ದೇನೆ. ಹಾಗೆ ತಗೊಂಡು ಇದು ಬಿಸ್ನೆಸ್ ವಾಟ್ಸಪ್ ಮಾಡಬೇಕಷ್ಟೇ. ನೆನ್ನೆ ತುಂಬ ಟ್ರೈ ಮಾಡಿದೆ ಮರೆ, ಅದು ತುಂಬ ಅದರಲ್ಲಿ ಇವಾಗ ಸೆಟ್ಟಿಂಗ್ ಎಲ್ಲ ತುಂಬ ಚೇಂಜ್ ಆಗಿದೆ. ಹಾಗೆ ಅದರಲ್ಲಿ ಎಂತೆಲ್ಲ ಕೇಳ್ತಿತ್ತು, ಆದ ಕಾರಣ ಮತ್ತೆ ಇವಾಗ ಯೂಟ್ಯೂಬಲ್ಲಿ ನೋಡಿ ಯಾವ ಥರ ಇದು ಸೆಟ್ಟಿಂಗ್ಸ್ ಎಲ್ಲ ಮಾಡೋದು ಅಂತೇಳಿ ನೋಡಿ ಕಲಿಬೇಕು. ಯಾಕಂದರೆ ಅದೆಲ್ಲ ಈಸಿ ಮಾರೆ, ಒಮ್ಮೆ ನೋಡಿದರೆ ಗೊತ್ತಾಗ್ತದೆ. ಹಾಗೆ ಅದೊಂದು ಕಲಿಬೇಕಂತ ಇದ್ದೇನೆ. ನೋಡಿ ಇನ್ಸ್ಟಾಲ್ ಮಾಡಬೇಕು, ಮಾಡಿ ಬೇಗ ಬೇಗ ಒಂದು ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಒಂದು ಕ್ರಿಯೇಟ್ ಮಾಡಬೇಕು. ಅದು ಮಾಡಿದ ಮೇಲೆ ನಿಮಗೆ ನಾನು ಸ್ಟಿಚಿಂಗ್ ಮಾಡಿದ ಎಲ್ಲ ಡಿಸೈನ್ಸ್ ಅದು ಇದೆಲ್ಲ ಬರ್ತಾ ಇರ್ತದೆ. ಮಾತ್ರ ವಾಟ್ಸಪ್ಪಲ್ಲಿ ನನ್ನ ಹತ್ರ ಇವಾಗ ನಾನು ವೀಡಿಯೋ ಮಾಡ್ತಾ ಇದ್ದೇನಲ್ಲ, ಅದೊಂದೇ ಮೊಬೈಲ್ ಇರೋದು. ನನಗೆ ಇವಾಗ ಒಂದು ಮೊಬೈಲು ಸಹ ಬೇಕಾಗಿದೆ.
ಮತ್ತು ನನಗೊಂದು ಲ್ಯಾಪ್ಟಾಪ್ ಇಲ್ಲದ್ರೆ ಇದು ಕಂಪ್ಯೂಟರ್ ತೆಗಿಬೇಕಂತ ಇದ್ದೇನೆ. ಅದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು, ಯಾಕಂದರೆ ನನಗೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಲಿಕ್ಕೆ ಇದರಲ್ಲಿ ಸಾಕಾಗೋದಿಲ್ಲ ಆಯಿತಾ. ಅದು ಇದು ಎಂತ ಮೆಮೊರಿ ಫುಲ್ಲು ಆ ಥರ ಎಲ್ಲ ಬರ್ತದೆ. ಅದು ಇಷ್ಟು ರ್ಯಾಮ್ ಅಂತೆಲ್ಲ ಬೇಕಲ್ಲ, ಹಾಗೆ ಅದು ಸಾಕಾಗೋದಿಲ್ಲ. ಎಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ನನ್ನ ಮೊಬೈಲಲ್ಲೇ ಇದೆ, ತುಂಬ 1,000-2,000 ಫೋಟೋಸ್ ಎಲ್ಲ ಇದೆ ಆಯಿತಾ. ಅದಕ್ಕೆ ನನಗೆ ಅವತ್ತಿಂದನೇ ಅಂದ್ಕೊಳ್ತಾ ಇದೆ, ನನ್ನ ಮದುವೆಗಿಂತ ಮುಂಚೆನೇ ತೆಗೆಯೋಳು ಲ್ಯಾಪ್ಟಾಪ್ ಇಲ್ಲದ್ರಿದ್ದು ಎಂಥ ಕಂಪ್ಯೂಟರ್ ಯಾವುದಾದ್ರೂ ಬೇಕು ಅಂತ. ಮತ್ತು ನಾನು ಎಡಿಟಿಂಗ್ ಎಲ್ಲ ಸ್ವಲ್ಪ ಅದರಲ್ಲೆಲ್ಲ ಕಲ್ತಿದ್ದೇನೆ ಆಯಿತಾ, ಇದು ಕಂಪ್ಯೂಟರಲ್ಲಿ. ಹಾಗೆ ಅದು ಸ್ವಲ್ಪ ನನಗೆ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಇದೆ, ಅದಕ್ಕೋಸ್ಕರ ಅದು ಕೂಡ ಮಾಡಬೇಕಂತ ಇದ್ದೇನೆ. ಹಾಗೆ ಒಂದು ಲ್ಯಾಪ್ಟಾಪ್ ಮತ್ತು ಒಂದು ಮೊಬೈಲ್ ತೆಗಿಬೇಕು. ಹಾಗೆ ಈಗ ಅಷ್ಟು ಟೈಮ್ ನನ್ನ ಮೊಬೈಲ್, ಈ ನನ್ನ ಪರ್ಸನಲ್ ಮೊಬೈಲಲ್ಲಿ ನಾನು ಸಿಮ್ ಆಗಿರ್ತೇನೆ, ಅದಕ್ಕೋಸ್ಕರ ಜಾಸ್ತಿ ಕಾಲ್ ಮಾಡಿ ಇರಿಟೇಷನ್ ಮಾಡಬೇಡಿ. ಇದು ಎಂತ ಇದ್ರು ವ್ಯಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಸಿಗುವ. ಟೇಕ್ ಕೇರ್, ಬಾಯ್.